ಲಾರ್ಡ್ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತಿನ ದಿನದ ದೇವರ ವಾಕ್ಯ ಕೀರ್ತನೆ 27ನೇ ಕೀರ್ತನೆ 10ನೇ ವಚನದಲ್ಲಿ ಹೇಳ್ತದೆ, ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ತೆರೆದು ಬಿಟ್ಟರು, ಯೆಹೋವ ದೇವರು ಸೇರಿಸಿಕೊಳ್ಳುವ ದೇವರಾಗಿದ್ದಾನೆ. ಈ ಲೋಕದಲ್ಲಿ ಇರುವಂತಹ ಎಲ್ಲ ಅಣ್ಣ ತಮ್ಮಂದಿರು ಎಲ್ಲರೂ ಸಹ ಕೈ ಬಿಟ್ಟರು ಕೂಡ, ಅಕ್ಕ ತಂಗಿಯರು ಕೂಡ ಕೈ ಬಿಟ್ಟರು ಕೂಡ, ಸ್ನೇಹಿತರು ಕೂಡ ಕೈ ಬಿಟ್ಟರು ಕೂಡ, ಆತ್ಮೀಯರು ಕೂಡ ಕೈ ಬಿಟ್ಟರು ಕೂಡ, ಯೇಸು ಸ್ವಾಮಿ ಯೆಹೋವ ದೇವರು ನಮ್ಮ ಕೈ ಬಿಡುವ ದೇವರಲ್ಲ. ದೇವರು ಪ್ರತಿಯೊಬ್ಬರು ಕೂಡ ಕೈ ಹಿಡಿದು ನಡೆಸುವಂತಹ ದೇವರಾಗಿದ್ದಾರೆ. ಪ್ರತಿಯೊಬ್ಬರು ಕೂಡ ಜ್ಞಾನದಿಂದ ನಡೆಸುವಂತಹ ದೇವರಾಗಿದ್ದಾರೆ. ದೇವರು ಎಲ್ಲಾ ವಿಷಯದಲ್ಲೂ ಕೂಡ ಆತನ ಸಾನ್ನಿಧ್ಯದಲ್ಲಿ ನಮ್ಮನ್ನು ಕುಂತು ಆತನ ವಾಕ್ಯಗಳನ್ನು ಕೂಡ ಧ್ಯಾನ ಮಾಡುವಾಗ ದೇವರ ಪ್ರಸನ್ನತೆಯನ್ನು, ದೇವರ ಬಲವನ್ನು, ದೇವರ ಶಕ್ತಿಯನ್ನು ಹೊಂದಿಕೊಳ್ಳಲಿಕ್ಕೆ ದೇವರು ನಮಗೆ ಸಹಾಯ ಮಾಡುತ್ತಾರೆ. ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ತೊರೆದು ಬಿಟ್ಟರು. ಒಂದು ವೇಳೆ ಹೆತ್ತ ತಂದೆ ತಾಯಿ ಕೂಡ ನಮ್ಮನ್ನು ಮರೆತರು ಕೂಡ, ಹೆತ್ತ ತಾಯಿ ಕೂಡ ನಮ್ಮನ್ನು ಮರೆತರು ಕೂಡ, ತಂದೆ ಕೂಡ ನಮ್ಮನ್ನು ಮರೆತರು ಕೂಡ, ಅಣ್ಣ ತಮ್ಮಂದಿರು ಕೂಡ ನಮ್ಮನ್ನು ಮರೆತರು ಕೂಡ, ಅಕ್ಕ ತಂಗಿರು ಕೂಡ ನಮ್ಮನ್ನು ಮರೆತರು ಕೂಡ, ಸಂಬಂಧಿಕರು ನಮ್ಮನ್ನು ಮರೆತರು ಕೂಡ ದೇವರು ನಮ್ಮನ್ನು ಮರೆಯುವುದಿಲ್ಲ. ಮರೆಯದ ಇರುವಂತಹ ನಮ್ಮ ದೇವರು ತ್ರಿಯೇಕ ದೇವರು ಆತನೊಬ್ಬನೇ. ಆತನ ಮಕ್ಕಳಾಗಿ ನಾವು ಜೀವಿಸುವಾಗ ನಮ್ಮ ಕೈಗಳನ್ನು ಕೂಡ ಯಾವಾಗಲೂ ಕೂಡ ಆತನು ಬಿಡುವ ದೇವರಲ್ಲ. ನಮ್ಮ ಕೈಗಳು ಯಾವಾಗಲೂ ಕೂಡ ದೇವರ ಕೈಯಲ್ಲಿ ಇರಬೇಕು. ದೇವರ ಕೈಯಲ್ಲಿರುವಾಗ ನಮಗೆ ಯಾವ ಕೊರತೆ ಕೂಡ ಇರುವುದಿಲ್ಲ, ನಮಗೆ ಯಾವ ಬಡತನ ಕೂಡ ಇರುವುದಿಲ್ಲ, ನಮಗೆ ಒಂದು ವ್ಯಾಧಿ ಕೂಡ ಇರುವುದಿಲ್ಲ, ಯಾವ ಬಂಧನ ಕೂಡ ಇರುವುದಿಲ್ಲ, ಯಾವ ಸಮಸ್ಯೆ ಕೂಡ ಇರುವುದಿಲ್ಲ, ಯಾವ ರೋಗ ಕೂಡ ಇರುವುದಿಲ್ಲ, ಯಾವ ಸಾಲ ಕೂಡ ಇರುವುದಿಲ್ಲ. ಎಲ್ಲವೂ ಕೂಡ ತೀರಿಸಲಿಕ್ಕೆ ದೇವರು, ಎಲ್ಲವೂ ಕೂಡ ಸರ್ವಶಕ್ತನಾದಂತಹ ದೇವರು ಒಬ್ಬನಿದ್ದಾನೆ. ಆತನೇ ತ್ರಿಯೇಕ ದೇವರು ಒಬ್ಬನೇ, ತಂದೆ, ಮಗ, ಪರಿಶುದ್ಧಾತ್ಮ. ಯೇಸುವಿನ ನಾಮದಲ್ಲಿ ಹಲ್ಲೆಲೂಯಾ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಸರ್ವಶಕ್ತನಾದ ದೇವರೇ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಸ್ವಾಮಿ, ರಾತ್ರಿ ವೇಳೆಯಲ್ಲಿ ಸ್ವಾಮಿ ನಿನಗೆ ವಂದನೆಗಳು ಸಲ್ಲಿಸ್ತಾರೆ ಸ್ವಾಮಿ. ಕೀರ್ತನೆ 27ನೇ ಕೀರ್ತನೆ 10ನೇ ವಚನದಲ್ಲಿ ಸ್ವಾಮಿ ಮಾತನಾಡುವಂತಹ ಒಂದೊಂದು ವಾಕ್ಯಗಳಿಗಾಗಿ ಸ್ತೋತ್ರ ಸ್ವಾಮಿ. ಇದರಲ್ಲಿ ಸ್ವಾಮಿ ಯಾರು ಆನ್ಲೈನ್ ವೀಕ್ಷಿಸುತ್ತಾರೆ ಸ್ವಾಮಿ, ಅವರೆಲ್ಲರೂ ಕೂಡ ನೀವು ಮುಟ್ಟಿ ಆಶೀರ್ವದಿಸಲ್ಪಡುವ ಸ್ತೋತ್ರ ಸ್ವಾಮಿ. ಯೇಸುವಿನ ನಾಮದಲ್ಲಿ ಕರ್ತನೆ, ತಂದೆ ಆದರೆ ಬರುವಂತ ಎಲ್ಲ ಕೇಳಿದ ಗಂಡಾಂತರ ಆಪತ್ಸ ಕಾದು ಕಾಪಾಡಿ ನಡೆಸಿರುವುದಾಗಿ ಈ ಸಮಯದಲ್ಲಿ ಸ್ವಾಮಿ ಎಲ್ಲಾ ಸ್ತುತಿ, ಗಾನ, ಮಾನ, ಮಹಿಮಾ ಸಲ್ಲಿಸುತ್ತಾ ಪರಲೋಕದಲ್ಲಿ ಜೀವಂತವಾಗಿರುವ ಕ್ರಿಸ್ತ ಯೇಸುವಿನ ನಾಮದಲ್ಲಿ ತಾಣಿಸಕ್ಕೆ ತಂದೆ. ಆಮೇನ್, ಆಮೇನ್. ಈ ದಿನದ ವೆಡ್ಡಿಂಗ್ ಆನಿವರ್ಸರಿ ಕೂಡ, ಬರ್ತ್ಡೇ ಕೂಡ ಯಾರು ಕೂಡ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ, ಆ ವಿಷಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ತಂದೆಯಾದ ದೇವರೇ ಯೇಸುವಿನ ನಾಮದಲ್ಲಿ ಸ್ವಾಮಿ ಕರ್ತನೆ ಬರ್ತ್ಡೇಗಾಗಿ ಕರ್ತನೆ ನಾವು ಪ್ರಾರ್ಥನೆ ಮಾಡ್ತೀವಿ ಸ್ವಾಮಿ. ಯಾರ್ಯಾರು ಕರ್ತನೆ ಹುಟ್ಟುಹಬ್ಬವನ್ನು ಕೂಡ ದೇವರೇ ಆಚರಣೆ ಮಾಡ್ತಾ ಇದ್ದಾರೆ ಸ್ವಾಮಿ, ಅವರು ಕೂಡ ಆಶೀರ್ವದಿಸಪ್ಪ ಸ್ತೋತ್ರ. ಇವತ್ತಿನ ಸ್ವಾಮಿ ಮದುವೆಯ ದಿನಗಳು ಸ್ವಾಮಿ ಯಾರ್ಯಾರು ಆಚರಣೆ ಮಾಡ್ತಾರೆ ಸ್ವಾಮಿ, ಅವರು ಕೂಡ ಮುಟ್ಟಿ ಆಶೀರ್ವದಿಸಪ್ಪ ಸ್ತೋತ್ರ ಸ್ವಾಮಿ. ಯೇಸುವಿನ ನಾಮದಲ್ಲಿ ಕರ್ತನೆ ಬರುವಂತ ಎಲ್ಲ ಕೇಳಿದ ಗಂಡ ಕಾದು ಕಾಪಾಡಿ ನಡೆಸಿರುವುದಾಗಿ ಈ ಸಮಯದಲ್ಲಿ ಸ್ವಾಮಿ ಎಲ್ಲ ಸ್ತುತಿ, ಗಾನ, ಮಾನ, ಮಹಿಮಾ ಸಹ ನಿಮ್ಮೊಬ್ಬರು ಪರಲೋಕದಲ್ಲಿ ಜೀವಂತವಾಗಿರುವ ಕ್ರಿಸ್ತ ಯೇಸುವಿನ ನಾಮದಲ್ಲಿ ತರುಣಿಸರಿಗೆ ತಂದೆ. ಆಮೇನ್, ಆಮೇನ್.